ಆಂಧ್ರದ ಕರ್ನೂಲ್ನಲ್ಲಿ ಬಸ್ನ ಮಹಾದುರಂತ ಸಂಭವಿಸಿತು. ಹಲವರು ಬೆಂಕಿಯಲ್ಲೇ ಬೆಂದು ಹೋದ್ರು. ಈ ಬೆನ್ನಲ್ಲೇ ಸಾರಿಗೆ ಇಲಾಖೆ ಅಂತೂ ಇಂತೂ ಗಾಢ ನಿದ್ರೆಯಿಂದ ಎಚ್ಚೆತ್ತ ಹಾಗೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ನಾವು ಕೂಡ ರಿಯಾಲಿಟಿ ಚೆಕ್ ಅನ್ನು ಮಾಡಿದ್ದೀವಿ. ಎರಡೂ ಡೀಟೇಲ್ಸನ್ನು ಒನ್ ಬೈ ಒನ್ ಕೊಡ್ತೀವಿ ನಿಮಗೆ. ಹೇಗಿದೆ ಹಾಗಾದರೆ ಖಾಸಗಿ ಬಸ್ಗಳಲ್ಲಿ ವ್ಯವಸ್ಥೆ? ದುರಂತಗಳು ಮೇಲಿಂದ ಮೇಲೆ ಕಟ್ಟಿಸ್ತಾ ಇರೋದಕ್ಕೆ ಏನು ಕಾರಣ? ಪ್ರಯಾಣಿಕರ ಸುರಕ್ಷತೆಯನ್ನ ಖಾಸಗಿ ಬಸ್ಗಳು ಮರೆತಿದೆಯಾ ಅಥವಾ ಮರೆತಂತೆ ನಾಟಕವಾಡ್ತಿದೆಯಾ ದುಡ್ಡಿನ ಆಸೆಗೆ? ಬೆಂಗಳೂರಿನಿಂದ ಹೊರಡುವ ಬಸ್ಗಳು ಎಷ್ಟು ಸೇಫು? ದೂರಿಗೆ ನಾವು ಪ್ರಯಾಣದ ದರವನ್ನು ಕೊಟ್ಟು ಬೆಳಗಾದರೆ ನಾವು ಊರಿಗೆ ಹೋಗ್ತೀವಿ ಅಂದ್ಕೊಳ್ತಿದ್ದವರು ಸ್ಮಶಾನಕ್ಕೆ ಹೋಗುವಂತಹ ದಿನಗಳು ಯಾಕೆ ಬರ್ತಾ ಇದೆ? ಪ್ರಾಬ್ಲಮ್ ಎಲ್ಲಿದೆ? ಎಲ್ಲ ಡೀಟೇಲ್ಸನ್ನು ನಮ್ಮ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಬಯಲು ಮಾಡ್ತಾ ಇದೆ. ಖಾಸಗಿ ಬಸ್ಸು ಮತ್ತು ಸಾರಿಗೆ ಬಸ್ಸು ಎರಡೂ ಬಸ್ಗಳ ಕಂಪ್ಯಾರಿಸನನ್ನು ನಿಮ್ಮ ಮುಂದೆ ನಾವು ಇಡ್ತೀವಿ. ಪ್ರಯಾಣ ಯಾವುದರಲ್ಲಿ ಮಾಡಿದ್ರೆ ಉತ್ತಮ ಅನ್ನೋದು ನಿಮಗೆ ಬಿಟ್ಟಂತಹ ವಿಚಾರ. ತುಂಬ ಜನ ಏನು ಮಾಡ್ತಾಯಿದ್ರು ಅಂದರೆ ಆನ್ ಟೈಮ್ಗೆ ಬಿಡ್ತಾರೆ ಖಾಸಗಿ ಬಸ್ನವರು, ಮತ್ತು ಹೆಚ್ಚು ಕಾರ್ಯಾಚರಣೆ ಇರುತ್ತೆ, ಮತ್ತು ಹೆಚ್ಚು ನಮ್ಮ ಮನೆ ಹತ್ರ ಎಲ್ಲ ಸ್ಟಾಪ್ಗಳಿರುತ್ತೆ ಅಂತ ಹೇಳಿ ಖಾಸಗಿ ಬಸ್ಗಳ ಕಡೆಗೆ ಒಲವು ತೋರಿಸ್ತಾ ಇದ್ರು. ಬಟ್ ರಿಯಾಲಿಟಿ ಬೇರೆಯೇ ಇದೆ. ಹಣದ ಆಸೆಗೆ, ಲಾಭ ಮಾಡಿಕೊಳ್ಳುವಂತಹ ಆಸೆಗೆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಗಾಳಿಗೆ ತೂರೋ ಕೆಲಸ ಖಾಸಗಿ ಬಸ್ಗಳಲ್ಲಾಗಿದೆ. ಹೇಗೆ ಅನ್ನೋದನ್ನ ನಾವು ವಿವರಿಸ್ತೀವಿ, ಕೇಳಿ. ಖಾಸಗಿ ಬಸ್ನ ಒಳಭಾಗದಲ್ಲಿದ್ದೇನೆ. ಇಲ್ಲಿ ಪ್ರಯಾಣಿಕರ ಸುರಕ್ಷತೆ ದೃಷ್ಟಿಕೋನದಿಂದ ಎಕ್ಸಿಟ್ ಡೋರನ್ನು ಹೇಗೆ ಅಳವಡಿಸಲಾಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀನಿ. ಇದು ಬಸ್ನ ಹಿಂಬದಿ ಇದನ್ನು ಅಳವಡಿಕೆ ಮಾಡಲಾಗಿದೆ. ಯಾವುದೇ ಬೆಂಕಿ ಅವಘಡಗಳ ಆದಂಥ ಸಂದರ್ಭದಲ್ಲಿ ಕೂಡ ಎಮರ್ಜೆನ್ಸಿ ಡೋರ್ನ ಮೂಲಕವಾಗಿ ಹೊರಗಡೆ ಹೋಗೋದಕ್ಕೆ ಮತ್ತು ಬೆಂಕಿ ನಂದಿಸೋದಕ್ಕೆ ಈ ಬೆಂಕಿ ನಂದಿಸುವಂಥ ಸಾಧನವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆದರೆ ಒಂದಿಷ್ಟು ಖಾಸಗಿ ಬಸ್ಸುಗಳಲ್ಲಿ ಏನು ಪ್ರಯಾಣಿಕರಿಗೆ ಹೆಚ್ಚುವರಿ ಸೀಟ್ಗಳ ಆಸೆಗಾಗಿ, ಹಣದ ಆಸೆಗಾಗಿ ಎಕ್ಸಿಟ್ ಡೋರ್ನ ಪಕ್ಕದಲ್ಲಿ ಯಾವುದೂ ಕೂಡ ಸ್ಪೇಸನ್ನು ಕೊಡದೆ ಸೀಟ್ಗಳನ್ನು ಸೆಟಪ್ ಮಾಡಿ ಇಟ್ಟಿರ್ತಾರೆ. ಅಂದರೆ ಆ ಸೀಟ್ಗಳನ್ನು ಸೆಟ್ ಮಾಡಿರ್ತಾರೆ. ಸೊ ಆ ಸೆಟ್ ಮಾಡಿರುವಂಥ ಸೀಟ್ನ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಇದು ಎಕ್ಸಿಟ್ ಡೋರ್. ಇದು ನೋಡಿ, ಇದು ಹಿಂಬದಿ. ಸೊ ಇಲ್ಲಿಂದ ಯಾವುದೇ ಅವಘಡಗಳ ಆದರೆ, ಬೆಂಕಿ ಅವಘಡಗಳು ಅಥವಾ ಮತ್ತೊಂದು ರಸ್ತೆ ಅಪಘಾತ ಮತ್ತೊಂದು ಏನೋ ಆದರೂ ಕೂಡ ಇಲ್ಲಿಂದ ಹೊರಗಡೆ ಪ್ರಯಾಣಿಕರು ಹೋಗೋದಕ್ಕೆ ಅಥವಾ ಜೀವನ ಉಳಿಸ್ಕೊಳ್ಳೋದಕ್ಕೆ ಇದು ಒಂದು ರೀತಿಯ ಎಮರ್ಜೆನ್ಸಿ ಡೋರನ್ನು ಅಳವಡಿಕೆ ಮಾಡಲಾಗಿದೆ. ಆದರೆ ಇಲ್ಲಿ ಸ್ಪೇಸ್ ಯಾವುದೂ ಕೂಡ ಇಲ್ಲ. ನೋಡಿ ಎಷ್ಟರ ಮಟ್ಟಿಗೆ ಇಲ್ಲಿ ಸ್ಪೇಸ್ ಕಡಿಮೆ ಇದೆ ಅನ್ನುವಂಥದ್ದು. ಸೊ ಇದು ಎಕ್ಸಿಟ್ ಡೋರು. ಹಿಂಬದಿಯಿಂದ ಯಾರಾದರೂ ಸಡನ್ನಾಗಿ ಬಂದು ಗುದ್ದಿದ್ರೂ ಕೂಡ ಸೊ ಇಲ್ಲಿ ಪ್ರಯಾಣಿಕರು ಆಲ್ರೆಡಿ ಟ್ರಾವೆಲನ್ನು ಮಾಡ್ತಿರ್ತಾರೆ. ತಲೆ ಆ ಭಾಗದಲ್ಲಿ ಇಟ್ಟಿರ್ತಾರೆ, ಕಾಲು ಈ ಭಾಗದಲ್ಲಿ. ಸೊ ನೇರವಾಗಿ ಹಿಂಬದಿ ಗಡಿಯಿಂದ ಹೊಡೆದ್ರೆ ಅಪ್ಪಚ್ಚೆ ಆಗುತ್ತೆ. ಸೊ ಇಲ್ಲಿ ಒಂದಿಷ್ಟು ಸ್ಪೇಸನ್ನು ಬಿಡಬೇಕಾಗಿತ್ತು. ಅದು ಸಾರಿಗೆ ನಿಯಮಗಳ ಪ್ರಕಾರ ಬಿಡಲೇಬೇಕು, ಅದು ನಿಯಮ ಕೂಡ ಹೌದು. ಆದರೆ ಇಲ್ಲಿ ಪ್ರಯಾಣಿಕರನ್ನು ಹೆಚ್ಚುವರಿಯಾಗಿ ತೆಗೆದುಕೊಳ್ಳೋದಕ್ಕೆ ಅಥವಾ ಹಣದ ಆಸೆಗಾಗಿ ಪ್ರಯಾಣಿಕರ ಸುರಕ್ಷತೆಯನ್ನು ಮರೆತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕೂಡ ಕಂಡು ಬರ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಬಹುತೇಕ ಎಲ್ಲ ಕಡೆಯೂ ಕೂಡ ಒಂದಿಷ್ಟು ಬಸ್ಸುಗಳಲ್ಲಿ ಸುರಕ್ಷತಾ ಕ್ರಮಗಳನ್ನು ತುಂಬ ಹೆಚ್ಚುವರಿಯಾಗಿ ಆದ್ಯತೆಯನ್ನು ನೀಡಲಾಗಿದೆ. ಇನ್ನು ಕೆಲವು ಏನು ಎಮರ್ಜೆನ್ಸಿ ಡೋರ್ಗಳ ಬಳಿ ಸ್ಪೇಸನ್ನು ಕೆಲವು ಬಸ್ಸುಗಳಲ್ಲಿ ಬಿಟ್ಟರೆ ಇನ್ನೂ ಕೆಲವು ಬಸ್ಸುಗಳಲ್ಲಿ ಬಿಟ್ಟಿಲ್ಲ. ಸೊ ಹಾಗಾಗಿ ಸಂಬಂಧಪಟ್ಟಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳು ಈ ವಿಚಾರದ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸಬೇಕು. ಎಲ್ಲಿ ನಿಯಮಗಳ ಉಲ್ಲಂಘನೆ ಆಗ್ತಾ ಇದೆ ಸೊ ಅವುಗಳನ್ನು ಪಾಲನೆ ಮಾಡುವಂತೆ ಸೂಚನೆಯನ್ನು ಕೂಡ ನೀಡಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಇದೆ. ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ಪ್ರಕಾಶ್ ಡಿರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸಾರಿಗೆ ಇಲಾಖೆಯ ಸರ್ಕಾರಿ ಬಸ್ನ ಮುಂಭಾಗದಲ್ಲಿದ್ದೇನೆ. ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ರಿ, ಇದು NWKRTC ಬೆಳಗಾವಿ 1ನೇ ಘಟಕಕ್ಕೆ ಸಂಬಂಧಪಟ್ಟಂತಹ ಬಸ್ ಇದು. ಸೊ ಇದರಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಡೋರನ್ನು ಮತ್ತು ಹಿಂಬದಿಯ ಸ್ಪೇಸನ್ನು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಸೊ ಈ ಮೂಲಕವಾಗಿ ಖಾಸಗಿ ಬಸ್ಸುಗಳಿಗೆ ಹೋಲಿಕೆ ಮಾಡಿದರೆ ಈ ಬಸ್ಸುಗಳಲ್ಲಿ ತುಂಬ ಸುರಕ್ಷತೆ ಇದೆ. ಈಗ ಹಾಗೆ ಹಿಂಬದಿಯ ಜಾಗವನ್ನು ತೋರಿಸ್ತಾ ಹೋಗ್ತೀನಿ. ಲಾಸ್ಟ್ ಸೀಟ್ ಏನಿದೆಯಲ್ಲ ಅಲ್ಲಿ ಒಂದಿಷ್ಟು ಸ್ಪೇಸನ್ನು ಬಿಡಲಾಗಿದೆ. ಅದು ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲ ಕೂಡ ಆಗುತ್ತೆ. ಅದರ ಜೊತೆಗೆ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಆಗಲಿಕ್ಕೆ ಒಂದು ಸಪ್ರೇಟ್ ಒಂದು ಡೋರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇಲ್ಲಿ ಯಾವ ಸೀಟ್ಗಳ ವ್ಯವಸ್ಥೆ ಇಲ್ಲಿ ಮಾಡಿಲ್ಲ. ಆದರೆ ಖಾಸಗಿ ಬಸ್ಸುಗಳಲ್ಲಿ ಇಂಥ ಜಾಗಗಳಲ್ಲಿ ಕೂಡ ಇಲ್ಲಿ ಒಂದು ಸೀಟನ್ನು ಹಾಕಿರ್ತಾರೆ. ಈ ಮೂಲಕವಾಗಿ ಹಣ ಮಾಡುವಂತಹ ಒಂದು ಪ್ರಯತ್ನದಲ್ಲಿ ಖಾಸಗಿ ಬಸ್ನವರು ಕೂಡ ಇರ್ತಾರೆ. ಸೊ ಏನೇ ಅವಘಡಗಳಾದರೂ ಕೂಡ ಇಲ್ಲಿಂದ ತುರ್ತಾಗಿ ಎಮರ್ಜೆನ್ಸಿಯಾಗಿ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಒಂದು ಏನೋ ಒಂದು ಎಕ್ಸಿಟ್ ಡೋರ್ನ
ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಇದನ್ನು ಕೂಡ ತೋರಿಸ್ತೇನೆ. ಸೊ ಇಲ್ಲಿಂದ ನೋಡಿ, ಎಮರ್ಜೆನ್ಸಿಯಾಗಿ ಇಲ್ಲಿಂದ ಹೋಗಬಹುದು, ಈ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಬಸ್ನ ಅರ್ಧ ಭಾಗದಲ್ಲಿ, ಬಸ್ನ ಯಾವುದೇ ಭಾಗದಲ್ಲಿ ಏನೇ ಅವಾಂತರಗಳಾದರೂ ಕೂಡ ಇಮಿಡಿಯೇಟ್ ಆಗಿ ಈ ಒಂದು ಎಕ್ಸಿಟ್ ಡೋರ್ನ ಮೂಲಕವಾಗಿ ಹೋಗ್ಬೋದು. ಇಲ್ಲಿ ಅರ್ಧದಷ್ಟು ಸ್ಪೇಸ್ ಇದೆ, ಮುಂಭಾಗದಲ್ಲಿ ಕೂಡ ಇಷ್ಟೊಂದು ಸ್ಪೇಸ್ ಇದೆ. ಹಾಗೆ ನಾನು ಲಾಸ್ಟು ಕೊನೆಯ ಒಂದು ಸೀಟ್ನಲ್ಲಿ ಹೇಗೆ ಸುರಕ್ಷತೆ ಇದೆ ಪ್ರಯಾಣಿಕರಿಗೆ ಅನ್ನುವಂಥದ್ದು ಕೂಡ ತೋರಿಸ್ತಾ ಹೋಗ್ತೇನೆ. ಸೊ ಇಲ್ಲಿ ಈ ಭಾಗ ಇದೆಯಲ್ಲ, ಒಂದು ಸೀಟನ್ನು ಇಲ್ಲಿ ತಾತ್ಕಾಲಿಕವಾಗಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದರೆ ಇದು ಸೀಟ್ಗಳು ಬುಕ್ ಆಗೋದಿಲ್ಲ, ಕೇವಲ ಪ್ರಯಾಣಿಕರದು ಮತ್ತು ಸಿಬ್ಬಂದಿಗಳದ್ದು ಏನಾದರೂ ಲಗೇಜ್ ಇದ್ದರೆ ಆ ಲಗೇಜ್ಗಳನ್ನು ಮಾತ್ರ ಇಟ್ಕೊಳ್ಳಿಕ್ಕೆ ವ್ಯವಸ್ಥೆಗಳು ಕೂಡ ಮಾಡ್ತಾರೆ. ಇಷ್ಟು ಸ್ಪೇಸ್ ಇದೆ. ಸೊ ಹಿಂದ್ಗಡೆಯಿಂದ ಬಂದು ಸಡನ್ನಾಗಿ ಡಿಕ್ಕಿ ಹೊಡೆದ್ರೂ ಕೂಡ ಲಾಸ್ಟ್ ಸೀಟಲ್ಲಿ ಟ್ರಾವೆಲ್ ಮಾಡ್ತಾ ಇರುವಂತಹ ಪ್ರಯಾಣಿಕನ ಜೀವಕ್ಕೆ ಕುತ್ತು ಬರೋದಿಲ್ಲ, ಬಂದರೂ ಕೂಡ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಏನೋ ಪೆಟ್ಟು ಆಗೋದಿಲ್ಲ, ಕೊಂಚ ಮಟ್ಟಿಗೆ ಗಾಯಗಳಾಗಿ ಜೀವದಿಂದ ಪಾರಾಗ್ಬೋದು, ಅಪಾಯದಿಂದ ಪಾರಾಗ್ಬೋದು. ಅಷ್ಟರ ಮಟ್ಟಿಗೆ ಇಲ್ಲಿ ಸ್ಪೇಸನ್ನು ಕೂಡ ಮಾಡಿದ್ದಾರೆ. ಸೊ ಹೀಗೆ ಖಾಸಗಿ ಬಸ್ಸುಗಳಿಗೆ ಹೋಲಿಕೆ ಮಾಡಿದರೆ ಸರ್ಕಾರಿ ಬಸ್ಸುಗಳಲ್ಲಿ ಲಾಸ್ಟ್ ಹಿಂಬದಿಯ ಸೀಟ್ನಲ್ಲಿ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ. ಜೊತೆಗೆ ಮಧ್ಯದಲ್ಲಿ ಕೂಡ ಎಕ್ಸಿಟ್ ಡೋರ್ಗೆ ಒಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಖಾಸಗಿ ಬಸ್ಸುಗಳಲ್ಲಿ ಎಲ್ಲಿಯೂ ಕೂಡ ಬಸ್ನ ಬಾಡಿ ಸ್ಪೇಸಿಗೆ ಅವಕಾಶನೇ ಕೊಡೋದಿಲ್ಲ, ಕಂಪ್ಲೀಟಾಗಿ ಫಿಲ್ ಮಾಡಿರ್ತಾರೆ ಸೀಟ್ಗಳನ್ನು. ನಿಗದಿತ ಸೀಟ್ಗಳೇ ಇರಬೇಕು ಅನ್ನುವಂತಹ ಸಾರಿಗೆ ಇಲಾಖೆ ನಿಯಮಗಳಿದ್ದರೂ ಕೂಡ ಆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಹೆಚ್ಚುವರಿ ಸೀಟ್ಗಳ ವ್ಯವಸ್ಥೆಗೂ ಕೂಡ ಅವರು ಮಾಡಿಕೊಂಡಿರ್ತಾರೆ. ಸೊ ಹೀಗಾಗಿ ಯಾವುದೇ ಅಪಘಾತಗಳು ಅವಾಂತರಗಳಾದಾಗ ಬಸ್ನಲ್ಲಿದ್ದಂಥ ಪ್ರಯಾಣಿಕರು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಮತ್ತೆ ಜೀವಹಾನಿ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಖಾಸಗಿ ಬಸ್ಗಳಿಗೆ ಯಾವೆಲ್ಲ ಏಜೆನ್ಸಿಗಳು ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾವೆ, ಸೊ ಆ ಒಂದು ಟ್ರಾವೆಲ್ ಏಜೆನ್ಸಿಗಳಿಗೆ ಒಂದು ಕ್ರಮವನ್ನು ತೆಗೆದುಕೊಳ್ಳುವಂತಹ ಕೆಲಸ ಜವಾಬ್ದಾರಿಯನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಮಾಡಬೇಕು. ಆದರೆ ಮುಂದೇನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.